ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ 11 ಮಂದಿ ಸಾವು. ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡಿತಾ ಇದ್ದವರು ಮೃತ. 11 ಮಂದಿ ಸಾವಿನಿಂದ ಆಸ್ಪತ್ರೆಯ ಇತರೆ ರೋಗಿಗಳಲ್ಲಿ ಆತಂಕ. ನನ್ನ ಕಣ್ಮುಂದೆಯೇ 5 ರಿಂದ 6 ಜನ ಸತ್ತಿದ್ದಾರೆ. ಎಮರ್ಜೆನ್ಸಿ ಟೈಮ್ನಲ್ಲೇ ಡಾಕ್ಟರ್ ಇಲ್ಲ ಅಂದರೆ ಹೇಗೆ? ಡಾಕ್ಟರ್ ನಂಬರ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ರೋಗಿ ಸಂಬಂಧಿ ಕಿಡಿ. ಮೃತ ರೋಗಿಗಳು ಅಡ್ಮಿಟ್ ಆದಾಗಲೇ ಸೀರಿಯಸ್ ಆಗಿದ್ರು. ಇದನ್ನ ನಾವು ಅವರವರ ಕುಟುಂಬಸ್ಥರಿಗೂ ತಿಳಿಸಿದ್ವಿ. ಡಾಕ್ಟರ್ ಇಲ್ಲ ಅನ್ನೋ ಆರೋಪ ಸುಳ್ಳು ಅಂತ ಡಾಕ್ಟರ್ ಸದಾನಂದ ಸ್ಪಷ್ಟನೆ. ಎರಡು 2019ರಲ್ಲಿ ತಂದೆಯ ಸೋಲಿಗೆ RSS ಗ್ರೌಂಡ್ ವರ್ಕ್, ಅದರ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತನಾಡಿದ್ರೆ ದೇಶದ ಗಮನ ಸೆಳೆಯಬಹುದು. ಪ್ರಿಯಾಂಕ್ ಖರ್ಗೆ RSS ಟಾರ್ಗೆಟ್ ಬಗ್ಗೆ ಆಗ್ತಾ ಇದೆ 5 ಕಾರಣಗಳ ಚರ್ಚೆ. RSS ಬಗ್ಗೆ ಪ್ರಶ್ನೆ ಕೇಳಿದ ಗೃಹ ಸಚಿವ, ಈಗ ಬಿಜೆಪಿಯ ಟಾರ್ಗೆಟ್. ಅಲರ್ಟ್ ಆದ ಪ್ರಿಯಾಂಕ್ ಖರ್ಗೆರಿಂದ ತಮ್ಮ ಇಲಾಖೆಯಿಂದ ತಪ್ಪುಗಳು ಆಗದಂತೆ ಎಚ್ಚರಿಕೆ. ಸೂಕ್ತ ಸಲಹೆಗಳನ್ನು ಪಡೆಯೋದಕ್ಕೆ IGP ಲಾಬುರಾಮ್ರನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ. ಬಿಡದಿಯ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು. ಇವತ್ತು ಕಾಂಗ್ರೆಸ್ ನಾಯಕರಿಂದ ಪರಿಷತ್ ಎಲೆಕ್ಷನ್ ಮತದಾನದ ಬಗ್ಗೆ ಪ್ರಾತ್ಯಕ್ಷಿಕೆ. ಕೆಲವೇ ಹೊತ್ತಲ್ಲಿ CLP ಸಭೆಯಲ್ಲಿ ಮಾಹಿತಿ ನೀಡಲಿರುವ CM DK ಶಿವಕುಮಾರ್. ಶಾಸಕ GS ಪಾಟೀಲ್ಗೆ ಸಚಿವ ಸ್ಥಾನಕ್ಕೆ ಆಗ್ರಹಿಸಿ ಪಾದಯಾತ್ರೆ. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ನಡಿಗೆ. ಅಭಿಮಾನಿಗಳು, ಕಾರ್ಯಕರ್ತರು, ಹಲವು ಮಠಾಧೀಶರು ಪಾದಯಾತ್ರೆಯಲ್ಲಿ ಭಾಗಿ. ಬಸವರಾಜ ರಾಯರೆಡ್ಡಿ ಮಂತ್ರಿಯಾಗಲಿ ಅಂತ ಕಾರ್ಯಕರ್ತರಿಂದ ಪೂಜೆ. ಕೊಪ್ಪಳದ ಯಲಬುರ್ಗಾ ಪಟ್ಟಣದ ವಿಜಯದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ. ಸಿದ್ದರಾಮಯ್ಯ ಅವಧಿಯಲ್ಲಿ CM ಆರ್ಥಿಕ ಸಲಹೆಗಾರರಾಗಿದ್ದ ರಾಯರೆಡ್ಡಿ. ಫ್ಲೈಓವರ್ನ ಮಧ್ಯದಲ್ಲೇ ಇದೆ ಸಾವಿನ ಗುಂಡಿ. KA ಮಾರ್ಕೆಟ್ ಫ್ಲೈಓವರ್ ಮೇಲೆ ಬಲಿಗಾಗಿ ಕಾಯ್ತಾ ಇರೋ ಪಾಟ್ ಹೋಲ್. ವರದಿ ಮಾಡಲು ಹೋದಾಗ ನ್ಯೂಸ್ ಫಸ್ಟ್ ಕ್ಯಾಮೆರಾ ಕಣ್ಣಲ್ಲೇ ಸೆರೆಯಾಯಿತು ಆಕ್ಸಿಡೆಂಟ್. ಗುಟ್ಟಿನ ಮದುವೆ ಇನ್ಸ್ಟಾದಲ್ಲಿ ರಟ್ಟು ಮಾಡಿದ ಪ್ರಿಯಕರ. ಈ ವಿಚಾರಕ್ಕೆ ನಡೆದ ಜಗಳದಲ್ಲಿ ಭವಾನಿಯನ್ನ ಕೊಂದ ಚಂದ್ರಶೇಖರ. ಪ್ರೇಯಸಿ ಕೊಂದು ಲವರ್ ಆಡಿದ ನಾಟಕಕ್ಕೆ ಪೊಲೀಸರೇ ದಂಗು. ಹೃದಯಾಘಾತದಿಂದ 26 ವರ್ಷದ ಬಾಡಿ ಬಿಲ್ಡರ್ ಸಾವು. ಜಿಮ್ ಮುಗಿಸಿ ಮನೆಗೆ ಬಂದ ವೇಳೆ ಕುಸಿದು ಬಿದ್ದು ಮೃತ. ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿದ್ದ ದಾವಣಗೆರೆಯ ಸುಶೀಲ್. ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಮುಖ್ಯ ಗೇಟ್ ಬಂದ್ ಮಾಡಿ ಪ್ರತಿಭಟನೆ. ಕಾರ್ಮಿಕರ ವೇತನ ಪರಿಷ್ಕರಣೆ, ಮೆಡಿಕಲ್ ಅನ್ಫಿಟ್, ಬೋನಸ್ ಬಾಕಿಗಳ ಪಾವತಿಗೆ ಒತ್ತಾಯ. ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟದ ಎಚ್ಚರಿಕೆ. ನಡು ರಸ್ತೆಯಲ್ಲಿ ಪಟಾಕಿ, ಪೇಪರ್ ಬ್ಲಾಸ್ಟ್ ಸಿಡಿಸಿ ಬರ್ಡೇ ಸೆಲೆಬ್ರೇಷನ್. ಕಳೆದ ವರ್ಷ FIR ಆದರೂ ಈ ವರ್ಷ ಮತ್ತದೇ ತಪ್ಪು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಭಕ್ತ ವತ್ಸಲನ ಮೊಂಡಾಟ. ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಹೈಟೆಕ್ ಕಂಪ್ಯೂಟರ್ ಹಗರಣ. 15,000 ರೂಪಾಯಿ ಮೌಲ್ಯದ 110 ಕಂಪ್ಯೂಟರ್ 88,000 ರೂಪಾಯಿಗೆ ಖರೀದಿ. ಹಳೆಯ ಕಂಪ್ಯೂಟರ್ಗಳು ಖರೀದಿಸಿ ಅಧಿಕ ಮೊತ್ತದ ಬಿಲ್ ಲೂಟಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕೈಕೊಟ್ಟ ಮುಂಗಾರು. ಬಿತ್ತನೆ ಬೀಜ, ರಸಗೊಬ್ಬರ ಸಿದ್ಧತೆ ಮಾಡಿಟ್ಟುಕೊಂಡಿದ್ದ ರೈತರು ಕಂಗಾಲು. ಉತ್ತಮ ಫಸಲು ಬರುವ ನಿರೀಕ್ಷೆ ಹುಸಿಯಾಗುವ ಭೀತಿಯಲ್ಲಿ ಅನ್ನದಾತರು. ಕೊಪ್ಪಳದ ಉದ್ಯಮಿ ವಿಪಿನ್ ಕುಮಾರ್ ಕನಸಲ್ಲಿ ದೈವಿಕ ಸಂದೇಶ. ಜಮೀನಿನಲ್ಲಿ ಸಿಗುವ ಶಿವಲಿಂಗವನ್ನ ಪರಮಶಿವ ಭಕ್ತರಾದ DKಗೆ ಹಸ್ತಾಂತರಿಸು ಎಂದು ಆದೇಶ. ಕನಸು ಬಿದ್ದ ಮರುದಿನವೇ ಜಮೀನಿನಲ್ಲಿ ಶಿವಲಿಂಗ ಪ್ರತ್ಯಕ್ಷ. ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಆಂಗ್ಲ ಮಾಧ್ಯಮ ಶಾಲೆಗಳ ಮೇಲ್ದರ್ಜೆಗೆ ಮುಂದಾದ ಶಿಕ್ಷಣ ಇಲಾಖೆ. 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಶಾಲೆಗಳು ಮೇಲ್ದರ್ಜೆಗೆ ಏರಿಕೆ. ಇವತ್ತು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ 2ನೇ ಏಕದಿನ ಪಂದ್ಯ. ಎಕಾನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಉಭಯ ತಂಡಗಳು ಮುಖಾಮುಖಿ. ಸತತ 2ನೇ ಪಂದ್ಯ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುವತ್ತ ಇಂಡಿಯಾ ಗುರಿ.
ಸ್ಯಾಂಡಲ್ವುಡ್ನಲ್ಲಿ ಹೀರೋ ಆಗಿ ಎಂಟ್ರಿ ಕೊಡೋದಕ್ಕೆ ಗಿಲ್ಲಿ ರೆಡಿ. ಜೂನ್ 21ಕ್ಕೆ ಸಿನಿಮಾದ ಮುಹೂರ್ತ ಫಿಕ್ಸ್. KVN ಪ್ರೊಡಕ್ಷನ್ನಲ್ಲಿ ಚಂದ್ರಮೋಹನ್ ರಿಂದ ಆಕ್ಷನ್ ಕಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.